ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸೀರೆಗಳನ್ನು ತೊಗೊಂಡಿದ್ದೀನಿ ಫಂಕ್ಷನ್ಗೆ ಅಂತ. ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಏನಕ್ಕೆ ಫಂಕ್ಷನ್ಗೆ ತೊಗೊಂಡೆ, ಎಷ್ಟು ಸೀರೆದು ಬೆಲೆ ಎಷ್ಟು ಅಂತ. ನಮ್ಮ ಅಕ್ಕನ ಮಗಳು, ನನ್ನ ತಂಗಿ ಮಗಳು, ನನ್ನ ಮಗಳು 3 ಜನಕ್ಕೂ ಸೀರೆ ತೊಗೊಂಡಿದ್ದೀನಿ. 4 ಸೀರೆ ತೊಗೊಂಡಿದ್ದೀನಿ ಮತ್ತು ನಾನೊಂದು ಸೀರೆ ತೊಗೊಂಡಿದ್ದೀನಿ. ಇದು ಲಂಗ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ತೊಗೊಂಡಿರುವಂಥದ್ದು. ಸೀರೆಗೆ ದೊಡ್ಡ ಬಾರ್ಡ್ರು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಅಂದರೆ ಪೀಸ್ ತೊಗೊಂಡು ಹೊಲಿಸ್ಬೋದಿತ್ತು, ಅದು ನಮಗೆ ಇಷ್ಟ ಆಗಲಿಲ್ಲ, ಜಾಸ್ತಿ ಫ್ರಿಲ್ ಬರಲ್ಲ ಅಂತ ಹೇಳಿ ನಾನು ಇವಾಗ ಸೀರೆನೇ ತೊಗೊಂಡಿದ್ದೀನಿ. ಇದು ಬ್ಲೌಸ್ ಪೀಸ್ ಬರುತ್ತೆ. ಇದು ವಿಡಿಯೋದಲ್ಲಿ ಒಂದು ಬೇರೆ ಕಲರ್ ಕಾಣುತ್ತೆ, ರಿಯಲ್ಲಾಗಿ ನೋಡಿದ್ರೆ ಬೇಬಿ ಪಿಂಕ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಶೈನಿಂಗ್ ಥರನೂ ಕಾಣ್ತಾ ಇದೆ. ಫಂಕ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ 3 ಸೀರೆ ತೊಗೊಂಡಿದ್ದೀವಿ. 3 ಬೇರೆ ಬೇರೆ ಕಲರ್ಸ್ ಇದೆ. ಅಂದರೆ ಸ್ವಲ್ಪ ಫೋನ್ನಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣುತ್ತೆ, ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ತಪ್ಪು ತಿಳ್ಕೊಬೇಡಿ, ಎಲ್ಲ ಒಂದೇ ಕಲರ್ ಥರನೇ ಕಾಣುತ್ತೆ ಸ್ವಲ್ಪ. ಇದು ಬ್ಲೂ ಥರ, ಬ್ಲೂ ಅಲ್ಲ ಲ್ಯಾವೆಂಡರು ಅಲ್ಲ, ಆ ರೀತಿ ಬರುತ್ತೆ. ಈ ಮೊಬೈಲಲ್ಲಿ ಬೇಬಿ ಪಿಂಕ್ ಕಾಣಿಸ್ತಾ ಇದೆ ಮತ್ತು ಶೈನಿಂಗ್ ಕಾಣಿಸ್ತಾ ಇದೆ. 3 ಜನಕ್ಕೂ ತೊಗೊಂಡಿರೋದು ಸಣ್ಣ ಸಣ್ಣ ಫ್ರಿಲ್ ಕೊಟ್ಟು ಲಂಗ ಮಾಡಿಸಿ, ಇದಕ್ಕೆ ದವಣಿ ಬೇರೆ ತೊಗೊಳ್ಳೋಣ, ವೇಲ್ ಬರುತ್ತಲ್ಲ ಅದು ಬೇರೆ ತೊಗೊಳ್ಳೋಣ ಅಂತ. ಈ ಸೀರೆನಲ್ಲಿ ರನ್ನಿಂಗು ವೇಸ್ಟ್ ಆಗುತ್ತೆ, ಬ್ಲೌಸು ಪಲ್ಲು ಬರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದು ಬರೀ ಲಂಗಕ್ಕೆ ಮಾತ್ರ ಬರುತ್ತೆ. ಇದು ಬ್ಲೌಸ್ ಪೀಸು. ಇದು ದೊಡ್ಡ ಬಾರ್ಡ್ರು ಬರುತ್ತೆ ಒಂದು ಸೈಡು ಚಿಕ್ಕ ಬಾರ್ಡ್ರು ಬರುತ್ತೆ. ಇದು ಬ್ಲೂ, ಲ್ಯಾಬ್ ಬ್ಲೂ ಮತ್ತು ಲ್ಯಾವೆಂಡರ್ ಟೈಪ್ ಆಗಿರುತ್ತೆ ಕಲರು. ನೋಡಲಿಕ್ಕೆ ಇದೇ ರೀತಿ ಕಾಣಿಸ್ತಾ ಇದೆ. ಇವಾಗ ಮತ್ತೊಂದು ಸೀರೆ ತೋರಿಸ್ತೀನಿ. ನಾನು ಮಗಳಿಗೆ 2 ಸೀರೆ ತೊಗೊಂಡೆ, 2 ಫಂಕ್ಷನ್ ಇದೆ. ಹಾಗಾಗಿ ಒಂದು ಮದುವೆದು, ಒಂದು ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿರುವಂಥದ್ದು. ಇದು ಸ್ಕೈ ಬ್ಲೂ, ಇದೊಂದು ಸ್ವಲ್ಪ ಹಂಗೆ ಕಾಣ್ತಿದೆ, ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ನೋಡಿ ಈ ಥರ ಫುಲ್ಲು ರಿಯಲ್ಲಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ, ಮೊಬೈಲಲ್ಲಿ ಹಂಗೆ ಕಾಣುತ್ತಷ್ಟೇ. ನೋಡಿ ಇದು ಪಲ್ಲು ಬರುತ್ತೆ. ಮೊದಲನೇದು ಸ್ವಲ್ಪ ಇದು ಬರುತ್ತೆ, ಬ್ಲೌಸ್ ಪೀಸ್ ಬರುತ್ತೆ. ಇದಕ್ಕೂ ಅಷ್ಟೇ 3 ಒಂದೇ ರೇಂಜು, ಒಂದೇ ಥರ ತೊಗೊಂಡಿರೋದು, ಕಲರ್ಸು ತೊಗೊಂಡಿದ್ದೀವಿ ಅಷ್ಟೇ. ಎಲ್ಲದಕ್ಕೂ ಒಂದು 2-3ಕ್ಕೆ ಒಂದಕ್ಕೆ 2ಕ್ಕೆ ಮಾತ್ರ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ, 3ಕ್ಕೆ ಇನ್ನು 1ಕ್ಕೆ ಕಟ್ ಮಾಡಿಲ್ಲ. ಅದನ್ನು ಸ್ಟಿಚಿಂಗ್ ಕೊಡಬೇಕು. ಇದೊಂದು ಮುಹೂರ್ತಕ್ಕೆ ಅಂದ್ಬಿಟ್ಟು ತೊಗೊಂಡೆ. ಇದು ಮಧ್ಯ ಒಳಗಡೆ ಆರೆಂಜು, ಸಿಲ್ವರು, ಕಾಪರು 3 ಬರುತ್ತೆ. ಬಾರ್ಡರು ಈ ಥರ ಗೋಲ್ಡ್ ಕಲರ್ ಬಂದಿದೆ. ಇದಂತೂ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿರೋದು ಆರೆಂಜ್ ಸ್ಯಾರಿನೇ, ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಆ ಸಿಲ್ಕ್ ಸ್ಯಾರಿಗೆ ಇದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾನು ಆರೆಂಜ್ ತೊಗೊಂಡಿದ್ದೀನಿ. ಇದು ಬ್ಲೌಸು, ಇದು ಪಲ್ಲು ಬರುತ್ತೆ. ಈ ಥರ ಇದೆ. ಇದಕ್ಕೂ ಕೂಡ ನಾನು ಕಟ್ ಮಾಡಿದ್ದೀನಿ ಬ್ಲೌಸ್ ಪೀಸು, ಈ ರೀತಿ ಇದೆ. ಇದಕ್ಕೂ ಕೂಡ ದೊಡ್ಡ ಬಾರ್ಡ್ರು ಬರುತ್ತೆ, ಒಂದು ಸೈಡು ಚಿಕ್ಕ ಬಾರ್ಡ್ರು ಬರುತ್ತೆ. ಇದು ನಾನು ಸಣ್ಣ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಮಕ್ಕಳೆಲ್ಲ ಇಷ್ಟಪಟ್ಟರು, ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ ಮಾಡಿಸ್ಬೇಕು ಅಂತ ಹೇಳಿ. ನೋಡಿ ಈ ರೀತಿ ಇದೆ. ಈಗ ಇನ್ನೊಂದು ನಮಗೆ ಹೊಸ ಟೈಲರ್ ಸಿಕ್ಕಿದ್ದಾರೆ, ಅದಕ್ಕೆ ಅವ್ರಿಗೆ ಕೊಟ್ಟು ನೋಡೋಣ ಅಂತಂದ್ಬಿಟ್ಟು ಇದು ಒಂದು ಸೀರೆ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಫಸ್ಟು ಇದನ್ನು ಕೊಟ್ಟು ನೋಡೋಣ, ಚೆನ್ನಾಗಿ ಹೊಲ್ಸೋಣ ಅಂತ ಹೇಳಿ ತೊಗೊಂಡಿರುವಂಥದ್ದು. ಇದು ಕೂಡ ಅಂದರೆ ಇದು ಅದೆಲ್ಲದಕ್ಕಿಂತ ಸ್ವಲ್ಪ ಕಡಿಮೆ ರೇಂಜು. ಇದು ಬ್ಲೌಸ್ ಪೀಸ್ ಬರುತ್ತೆ, ಈ ರೀತಿ ಇದೆ ಬ್ಲೌಸು. ಪಲ್ಲು ಇರಬೇಕಿದು, ಪಲ್ಲು. ಇದಕ್ಕೂ ಕೂಡ ಕೆಳಗಡೆ ದೊಡ್ಡ ಬಾರ್ಡ್ರು, ಮೇಲ್ಗಡೆ ಚಿಕ್ಕ ಬಾರ್ಡ್ರು ಬಂದಿದೆ. ಇದು ಮಧ್ಯ ಗೋಲ್ಡ್ ಕಲರ್ ಎಲ್ಲೋ ಥರ ಬಂದಿದೆ, ಮೆಂತ್ಯ ಹಿಟ್ಟು ಬರುತ್ತಲ್ಲ ಆ ಕಲರ್ ಬರುತ್ತೆ. ಇದು ಬ್ಲೌಸ್ ಪೀಸು. ಈ ರೀತಿ ಇದೆ. ಇದು ಪ್ಯೂರ್ ಸಿಲ್ಕ್ ಸ್ಯಾರಿ. ನೀವು ಎಷ್ಟು ಅಂತ ಹೇಳ್ತೀರಾ ನೋಡಿ, ಕಮೆಂಟಲ್ಲಿ ತಿಳಿಸಿ ಈ ಸೀರೆ ರೇಂಜ್ ಎಷ್ಟಿರ್ಬೋದು ಅಂತ. ಇದು ಕೂಡ ಮಧ್ಯ ಆರೆಂಜು, ಆ ಕಡೆ ಈ ಕಡೆ
ಒಂದು ಸೈಡು ದೊಡ್ಡ ಬಾರ್ಡ್ರು ಬಂದಿದೆ, ಇನ್ನೊಂದು ಕಡೆ ಸೈಡು ಸ್ವಲ್ಪ ಅದಕ್ಕಿಂತ ಚಿಕ್ಕದು ಮೀಡಿಯಮ್ ಸೈಜ್ ಬಂದಿದೆ. ಸ್ಕೈ ಬ್ಲೂ ಮತ್ತು ಆರೆಂಜ್ ಮಿಕ್ಸು ಬ್ಲೌಸ್ ಪೀಸ್ ಬಂದಿದೆ. ಇದು ಇನ್ನೂ ಕಟ್ ಮಾಡಿಲ್ಲ ಬ್ಲೌಸ್ ಪೀಸು. ನನ್ನ ಹತ್ರ ಆರೆಂಜ್ ಇಲ್ಲ ಅಂದ್ಬಿಟ್ಟು ಆರೆಂಜ್ ತೊಗೊಂಡಿದ್ದೀನಿ. ಇದಕ್ಕೆ ಪಲ್ಲು ಈ ರೀತಿ ಬರುತ್ತೆ. ಬ್ಲೌಸ್ ಇಲ್ಲಿದೆ ಬ್ಲೌಸು, ಮತ್ತು ಇದು ಪಲ್ಲುಗೆ ಡಿಸೈನ್ ಇದೆ. ವಿಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ, ಈ ರೀತಿ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಫಸ್ಟು ತೆಗೆದಾಕಿದ್ರು ಇದನ್ನೇ ಲಾಸ್ಟ್ವರೆಗೂ ಸುಮಾರು ಸೀರೆಗಳನ್ನು ನೋಡಿ ನಾನು ಇದೇ ಸೆಲೆಕ್ಟ್ ಮಾಡಿಕೊಂಡೆ. ನೋಡಿ ಇದೊಂದು, ಇದು ಸೇಮ್ ಇದೊಂದು ಮತ್ತು ಇನ್ನೊಂದು ಪಿಂಕು, ಇವು 3 ಸೀರೆ, ಇದೊಂದು ಮತ್ತು 4 ಸೀರೆನೂ ಒಂದೇ ರೇಂಜು 4000 ಬರುತ್ತೆ. ಇನ್ನೊಂದು ನಾನು ತೊಗೊಂಡಿದ್ದು ಟೆಸ್ಟಿಂಗ್ಗೆ ಅಂತ ಹೇಳಿ ತೊಗೊಂಡಲ್ಲ, ಅದು 1000ದು, ಅಂದರೆ 900 ಕೊಟ್ಟೆ ಇದಕ್ಕೆ. ನೋಡ್ತಿರ್ಬೋದು ನೀವು, ಗೊತ್ತಾಗಲ್ಲ ಅದು ಅಷ್ಟೊಂದು ಇದು ಪ್ಯೂರಿಟಿ ಇಲ್ಲ. ಅದು ಅಂದರೆ ಟೆಸ್ಟಿಂಗ್ಗೆ ಇರಲಿ ಅಂತಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಅದು ಇದು ಪ್ಯೂರ್ ಸಿಲ್ಕು. ಇದ್ರ ಬೆಲೆ ಎಷ್ಟಿರ್ಬೋದು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ನೋಡಿ ಇದು ಈ ಥರ ಇದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಫಂಕ್ಷನ್ಗೋಸ್ಕರ ತೊಗೊಂಡಿರೋದು. ಥ್ಯಾಂಕ್ ಯು ಸೋ ಮಚ್.